ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹುಡುಗಿ ಹೆಸರು ಬಂದು ಪ್ರಾರ್ಥನಾ ಆರ್ ಅಂತ, ವಯಸ್ಸು 23 ವರ್ಷ, ಊರು ಕಲ್ಲುಗೊಪ್ಪ ಅಂತ ಒಂದು ಊರಿನಲ್ಲಿ ವಾಸ. ನೋಡೋದಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಇದ್ದಾರಂತ. ಈಕೆ ಮದುವೆ ಆಗೋದಕ್ಕೆ ಹುಡುಗರು ಯಾರು ಮುಂದೆ ಬರ್ತಾ ಇಲ್ಲ ಸ್ನೇಹಿತರೆ. ಯಾರಾದರೂ ಹುಡುಗರು ಬ್ಲ್ಯಾಕ್ ಕಲರಲ್ಲಿದ್ದು ಪ್ರಸ್ತುತ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಈಕೆನ ಮದುವೆ ಆಗೋದಕ್ಕೆ ಮುಂದೆ ಬಂದರೆ ನಿಮಗೆ ವರದಕ್ಷಿಣೆಯಲ್ಲಿ ಒಂದು ಕಾರನ್ನು ಕೊಡ್ತಾ ಇದ್ದಾರೆ. ಸೊ ಈಕೆ ಸಂಪೂರ್ಣ ಮಾಹಿತಿ ನೋಡೋದಾದರೆ, ಹೆಸರು ಪ್ರಾರ್ಥನಾ ಆರ್, ವಯಸ್ಸು 23 ವರ್ಷ, ಹಳ್ಳಿ ಕಲ್ಲುಗೊಪ್ಪ ಬರೆದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಹಳ್ಳಿ ಇದು. ಈಕೆ ಹೈಟು 5.2 ಅಡಿ ಇದೆ. ಆ್ಯಂಡ್ ಬಣ್ಣ ನೋಡ್ತಾ ಇದ್ದೀರಾ, ಬೆಳ್ಳಗಿನ ಮೈ ಬಣ್ಣನೇ ಅಂತಲೇ ಅವರು ಮೆನ್ಷನ್ ಮಾಡಿದ್ದಾರೆ, ಪರವಾಗಿಲ್ಲ. ರಾಶಿ ಸಿಂಹರಾಶಿ, ನಕ್ಷತ್ರ ಮಘ ನಕ್ಷತ್ರ. ಉದ್ಯೋಗ ಸದ್ಯಕ್ಕೆ ಏನೂ ಕೂಡ ಇಲ್ಲ, ಯಾಕಂದರೆ ಇವರು ಶಾಲೆಯಲ್ಲಿ ಟಾಪರ್ ಅಲ್ಲ, ಮಿಡಲ್ ಕ್ಲಾಸ್. ಮನೆಯಲ್ಲಿ ಕೆಲಸ ಅಂದರೆ ಹೊಲಿಗೆ ಕೆಲಸ ಮಾಡ್ತಾರೆ. ಒಂದು ಜಂಪರ್ ಪೀಸು, ಬಟ್ಟೆ ಪೀಸು ಈ ರೀತಿ ಹೊಲಿತಾರಲ್ವ, ಅದರಿಂದ ದಿನಾಲು ಒಂದು 500-1000 ರೂಪಾಯಿ ಹಾಕ್ಕೊಳ್ತಾರೆ. ಇನ್ನೇನು ಬೇಕು, ರಗಡ್ ರೊಕ್ಕ ಆಗುತ್ತೆ. ಬಟ್ ಅದು ಯಾವಾಗಲೂ ಬರಲ್ಲ, ಎಲ್ಲೋ ಒಂದು ಸಲ ಅಷ್ಟೇ. ಹುಡುಗಿಯ ಸ್ವಭಾವ ಜೀವನ ಶೈಲಿಗೆ ತಕ್ಕ ಆಗಿರ್ತಕ್ಕಂತಹ ಸ್ವಭಾವ ಇದ್ದಾರೆ. ಜಾಸ್ತಿ ಮಾತಾಡಲ್ಲ ಮನೇಲಿ ಯಾರ ಜೊತೆನೂ. ಅವಳಾಯಿತು ಅವಳ ಕೆಲಸ ಆಯಿತು ಅಂತ ಇರೋದು ಈಕೆ ಗುಣ ಆಗಿರೋದು, ಮತ್ತು ಒಳ್ಳೆಯ ಒಂದು ವ್ಯಕ್ತಿತ್ವ ಕಳೆದುಕೊಂಡು ಹೋಗೋದಕ್ಕೆ. ಸೊ ಈಕೆಯ ಕುಟುಂಬದ ಮಾಹಿತಿ ನೋಡೋದಾದರೆ, ತಂದೆಯವರು ತೀರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ತಾಯಿಯವರು ಹೊಲಿಗೆ ಕೆಲಸ ಮಾಡ್ತಕ್ಕಂಥದ್ದು, ಮಗಳಿಗೆ ಅದೇ ಕಲಿಸಿದ್ದಾರೆ. ಒಬ್ಬ ತಂಗಿ ಶಾಲೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಈಕೆ ಕಾಣಿಸ್ತಕ್ಕಂಥ ಫೋಟೋದಲ್ಲಿರ್ತಕ್ಕಂಥ ಹುಡುಗಿಯ ಒಂದು ಬಯೋಡಾಟಾ. ಅಂದರೆ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಕಂಪಲ್ಸರಿ ಇದೇ ರೀತಿಯಲ್ಲಿರಬೇಕು. ಹೌದು ಒಪ್ಕೊಳ್ಳೋಣ, ಬ್ಲ್ಯಾಕಲ್ಲಿದ್ದಾರೆ, ಬಟ್ ಇಷ್ಟೊಂದು ಡಿಮ್ಯಾಂಡ್ ಅಂತ ಅಂದ್ಕೊಳ್ಳಿ. ಬಟ್ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ಕಪ್ಪು ಬಣ್ಣ ಇದ್ದೇನೆ ಅಂತಂದ್ಬಿಟ್ಟು ಸಾಯೋಕ್ಕಾಗತ್ತಾ? ಇಲ್ವಲ್ಲ. ನೀವು ಹುಡುಗರು ಏನಾದರೂ ಕಪ್ಪು ಬಣ್ಣ ಇದ್ದೀನಿ ಅಂತ ಸಾಯೋಕ್ಕಾಗತ್ತಾ? ಇಲ್ವಲ್ಲ. ಸೊ ಅದೇ ರೀತಿ ಸಿಟಿಯ ಹುಡುಗ ಆಗಿರಬೇಕು, ನಗರದಲ್ಲಿ ಕೆಲಸ ಮಾಡಿ ಸ್ಟಡಿ ಇನ್ಕಮ್ ಬರ್ತಕ್ಕಂಥ ಹುಡುಗ ಆಗಿರಬೇಕು. ಹೆಂಡತಿ ಮತ್ತು ನಿಮ್ಮ ಕುಟುಂಬವನ್ನು ಎರಡೂನ್ನ ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಇರಬೇಕು. ಒಂದೊಂದು ಸಲ ನಿಮ್ಮ ತಂದೆ ತಾಯಿಯಾಗಿರಲಿ, ನಿಮ್ಮ ಮನೆಯವರಾಗಿರಲಿ ನನ್ನ ಜೊತೆ ಜಗಳ ಅಂತ ಬಂದಾಗ ನೀವು ಅದಕ್ಕೆ ಮೇಂಟೆನೆನ್ಸ್ ಆಗಿ ರೀಪ್ಲೈನ ಕೊಡಬೇಕು. ಆ್ಯಂಡ್ ಇಬ್ಬರಿಗೂ ಮೇಂಟೆನೆನ್ಸ್ ಮಾಡಬೇಕು. ಫಿಟ್ನೆಸ್ ಅಂದರೆ ಶರೀರ ಸ್ವಲ್ಪ ಚೆನ್ನಾಗಿರ್ಬೇಕಂತೆ, ಒಳ್ಳೆಯ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಂತೆ. ಫ್ಲಾಟ್ ಮತ್ತು ಹೌಸ್ ಏನಾದರೂ ಇದ್ದರೆ ಅದನ್ನು ಪೂರ್ತಿಯಾಗಿ ನೀವೇ ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಒಂದು ಕೆಲಸ ನೋಡೋದಕ್ಕೆ ಚೆಂದವಾಗಿರಬೇಕು, ಸಿಟಿಯಲ್ಲಿ ವಾಸವಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಜಗಳ ಅಂತ ಆದಾಗ ಮೇಂಟೆನೆನ್ಸ್ ಮಾಡಬೇಕು. ಇಷ್ಟೇ, ಇದು ಬಿಟ್ಟು ಏನೂ ಇಲ್ಲ. ನಿಮ್ಮ ವಯಸ್ಸು ಏನೆಲ್ಲ ಇರಬೇಕು ಅಂತ ಹೇಳೋಕ್ಕೂ ಮುನ್ನ ಇದು ಎಲ್ಲನೂ ಪಾಯಿಂಟ್ಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಹುಡುಗ ಇದ್ದರೆ ವರದಕ್ಷಿಣೆಯಲ್ಲಿ ಕಾರ್ ಕೊಡ್ತಾರೆ. ಹೆಂಗಿದೆ ಅಂತ ತೋರಿಸ್ತೇನೆ. ಸೊ ವರದಕ್ಷಿಣೆಯಲ್ಲಿ ಕೊಡ್ತಕ್ಕಂತಹ ಗಾಡಿ ಆಗಿರೋದು ಇದು ಬಂದ್ಬಿಟ್ಟು ವೆನ್ಯೂ ಕಂಪನಿಯ ಒಂದು ಕಾರ್ ಆಗಿರೋದು. ನೋಡೋದಕ್ಕೆ ಒಳ್ಳೆಯ ಒಂದು ಹಾನರಬಲ್ ಆ್ಯಂಡ್ ಒಳ್ಳೆಯ ಒಂದು ಸ್ಮಾರ್ಟ್ ಲುಕ್ಕಲ್ಲಿದೆ. ಆ್ಯಂಡ್ ಒಳ್ಳೆಯ ಒಂದು ಟ್ರಿಟಿಯೋನ್ ಆ್ಯಂಡ್ ಬ್ಲೆಸಟ್ ಆಗಿರ್ತಕ್ಕಂಥ ಗಾಡಿ. ಇದರ ಇಂಜಿನ್ CC 1199 CC ಆ್ಯಂಡ್ ಟರ್ಬೋ ಪೆಟ್ರೋಲ್ ವೇರಿಯಂಟ್. ಟಾಪ್ ಸ್ಪೀಡ್ 165 ಆರ್ 170 ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 18ರಿಂದ 19 ಕಿಲೋಮೀಟರ್ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಸೊ ಸೀಟು ಬಂದುಬಿಟ್ಟು 5 ಸೀಟ್ ಒಳಗಡೆ ಅವೈಲೇಬಿಲಿಟಿ ಇದೆ. ನೋಡೋದಕ್ಕೆ ನಿಮಗೆ ಬ್ಲೂ ಕಲರಲ್ಲಿ ಸಿಗುತ್ತಾ ಇದೆ ಸ್ನೇಹಿತರೆ ಈ ಒಂದು ಗಾಡಿ. ರಿವ್ಯೂ ಬಂದರೆ ಸ್ಟೈಲಿಶ್ ಆ್ಯಂಡ್ ಒಳ್ಳೆಯ ಒಂದು ಕಫಲ್ ಡಿಸೈನ್ ಆ್ಯಂಡ್ ಸಾಫ್ಟ್ ಆಗಿರ್ತಕ್ಕಂಥ ಮಾಡಲಲ್ಲಿ ಸೊ ಸಿಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇದೊಂದು ಕಾರು ನಿಮಗೆ ಬೇಕಾಗಿದ್ದರೆ ಕಣ್ಣು ಮುಚ್ಕೊಂಡು ಆಕೆ ಹೇಳಿರ್ತಕ್ಕಂತಹ ಪಾಯಿಂಟ್ ಆಫ್ಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗಲ್ಲ ಸ್ನೇಹಿತರೆ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಮ್ಯಾಟರ್ ಆಫ್ ಯುವರಸ್, ನಿಮ್ಮ ಮೇಲೆ ಇರ್ತಕ್ಕಂತಹ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿ ಅವಳೊಂದಿಗೆ ಚೆನ್ನಾಗಿ ಬೆರೆತುಕೊಂಡು ಅವಳು ಹೇಳಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಂಡು ಹೋದರೆ ಮಾತ್ರ ನಿಮಗೆ ಇದೊಂದು ಕಾರು, ಒಳ್ಳೆಯ ಒಂದು ಹುಡುಗಿ ಬರ್ತಕ್ಕಂಥದ್ದು. ಸೊ ಮಾಹಿತಿ ಇದಾಗಿದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಕಾರ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಇಂಟೀರಿಯರ್ಗಳ ಡಿಸೈನು. ಸೊ ಇದೊಂದು ವೆನ್ಯೂ ಕಾರಿನ ಕಂಫರ್ಟಬಲ್ ಆಗಿರ್ತಕ್ಕಂತಹ ಡಾಟ್ ಸೀಟ್ಗಳು. ಸೊ ಈ ಒಂದು ಡಾಟ್ ಸೀಟ್ಗಳಿಂದ ಕಂಫರ್ಟಬಲ್ ಆಗಿರ್ತಕ್ಕಂತಹ ಸ್ಮೂತ್ ಜರ್ನಿ ಆಗುತ್ತೆ. ಅಂದರೆ ಸೊ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋದಾಗ ಹಂಪು ಜಂಪು ಬಂದರೆ ಏನಾದರೂ ಸ್ಪೀಡಲ್ಲಿ ಬ್ರೇಕ್ ಹಾಕೋಕ್ಕಾಗಲಿಲ್ಲ ಅಂದರೂ ಕೂಡ ಸ್ಮೂತಾಗಿ ಲ್ಯಾಂಡ್ ಆಗುತ್ತೆ. ಅದೊಂದು ಹೈಜೆನಿಕ್ ಆಗಿರ್ತಕ್ಕಂಥ ಸೀಟ್ ಕಂಫರ್ಟಬಲು. ಸ್ಟೇರಿಂಗ್ ಅಂದರೆ ಹೆವಿ ಸ್ಮೂತ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಇದು. ಸೊ ಡೀಸೆಲ್ ವೇರಿಯಂಟ್ ಆ್ಯಂಡ್ ಮಾಡ್ರನ್ ಲುಕ್ ವಿತ್ ಇಲ್ಲಿ ಏನು ನೋಡ್ತಿದ್ರೆ ಕಂಫರ್ಟಬಲ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿ ಇರ್ತಕ್ಕಂತಹ ಒಂದು ಡಿಸೈನ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ.
ಸೊ ಗೇರ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಗ್ಲಾಸಸ್ ಕೂಡ ಮಾಡರ್ನ್ ಆಗಿ ಲುಕ್ಕಲ್ಲಿ ನಿಮಗೆ ಕಾಣಿಸ್ತಕ್ಕಂಥದ್ದು ಚೆನ್ನಾಗಿದೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗ, ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಇದ್ದು ನನಗೆ ಹುಡುಗಿನೇ ಸಿಗ್ತಾ ಇಲ್ಲ ಅಂತ ಅಂದುಕೊಂಡು ಹೋಗ್ತಕ್ಕಂಥ ಹುಡುಗ, ನಿಮಗೇನಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ, ಅಥವಾ ನೀವೇನಾದರೂ ಇದ್ದರೆ ನಿಮ್ಮ ಬಯೋಡೇಟಾಗಳನ್ನು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.